ಸ್ಯಾರಿ ಕಲರ್ ಥ್ರೆಡ್ಡು, ರಿಂಗು, ಬೀಡ್ಸ್ ತೆಗೆದುಕೊಳ್ಳಿ. ಒಂದು ನೀಡಲ್ಗೆ 6 ಎಳೆ ಥ್ರೆಡ್ ಹಾಕ್ಕೊಂಡು ಅದನ್ನು ಲಾಸ್ಟಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ರಿಂಗ್ ಮಧ್ಯದಿಂದ ಒಂದು ಥ್ರೆಡ್ ಲಾಕ್ ಮಾಡಿ ನೋಡಿ. ಈಗ ಥ್ರೆಡ್ ಮಧ್ಯದಿಂದ ನೀಡಲ್ ತೆಗೆದು ರಿಂಗ್ಗೆ ಲಾಕ್ ಮಾಡಿ ಮತ್ತು ನಿಮ್ಮ ಬೆರಳಿನಲ್ಲಿ ಥ್ರೆಡ್ ಹಿಡಿದುಕೊಂಡು ರಿಂಗ್ ಮಧ್ಯದಿಂದ ನೀಡಲ್ ತೆಗೆದು ಥ್ರೆಡನ್ನು ಲಾಕ್ ಮಾಡಬೇಕು. ನೋಡಿ, ಹೀಗೆ ರಿಂಗ್ ಮಧ್ಯದಿಂದ ಥ್ರೆಡ್ ತೆಗೆದು ಲಾಕ್ ಮಾಡ್ತಾ ಬಂದರೆ ಈ ರೀತಿ ಕಾಣಿಸುತ್ತೆ. ಇದನ್ನು ರಿಂಗ್ ಫುಲ್ ನೀವು ಇದೇ ಥರ ಮಾಡಬೇಕಾಗುತ್ತೆ. ನೋಡಿ, ದಾರವನ್ನು ನೀಟಾಗಿ ಮಾಡಿಕೊಂಡು ರಿಂಗ್ ಒಳಗಿಂದ ನೀಡಲ್ ತೆಗೆದು ನೋಡಿ ಇದೇ ರೀತಿ ಲಾಕ್ ಮಾಡ್ತಾ ಬರಬೇಕು. ಇದೇ ರೀತಿ ನೀವು ಲಾಕ್ ಮಾಡ್ತಾ ರಿಂಗ್ ಫುಲ್ ನೀವು ಲಾಕ್ ಮಾಡಬೇಕಾಗುತ್ತೆ. ಲಾಕ್ ಮಾಡಿದಾಗ ಈ ರೀತಿ ಕಾಣುತ್ತೆ ನೋಡಿ. ಇದಕ್ಕೆ ಮತ್ತೆ ನೀವು ಇನ್ನೊಂದು ಕಲರ್ ಥ್ರೆಡನ್ನು ತೆಗೆದುಕೊಂಡು ಅದನ್ನು ಅದೇ ರೀತಿ 6 ಎಳೆ ತೆಗೆದುಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ನೀವು ಹಾಕಿರೋ ರಿಂಗ್ ಥ್ರೆಡ್ ಮುಂದೆಯಿಂದ ನೀವು ಲಾಕ್ ಮಾಡ್ತಾ ಬನ್ನಿ. ಅಂದರೆ ರಿಂಗ್ ಒಳಗಿಂದ ಮಾಡಬಾರ್ದು, ಥ್ರೆಡ್ಡು ಮೇಲಿಂದ ಲಾಕ್ ಮಾಡಬೇಕು. ಯಾವ ರೀತಿ ನೀವು ಮೊದಲು ರಿಂಗ್ನ ಲಾಕ್ ಮಾಡಿದ್ರೋ ಅದೇ ರೀತಿ ಇದನ್ನು ಲಾಕ್ ಮಾಡಬೇಕು. ನೋಡಿ, ಇದು ರಿಂಗ್ ಆಫ್ ಅಳತೆಯಲ್ಲಿ ನೀವು ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಗೊತ್ತಾಗ್ತಿದೆಯಲ್ಲ, ಇದೇ ರೀತಿ ನೀವು ಥ್ರೆಡ್ ಮುಂದೆಯಿಂದ ನೀವು ಲಾಕ್ ಮಾಡ್ತಾ ಬರಬೇಕು. ಮೊದಲು ರಿಂಗ್ ಹೇಗೆ ನೀವು ಲಾಕ್ ಮಾಡಿದ್ರೋ ಅದೇ ರೀತಿ ಈಗ ಥ್ರೆಡ್ ಮುಂದೆಯಿಂದ ಲಾಕ್ ಮಾಡ್ತಾ ಬನ್ನಿ. ಇದೇ ರೀತಿ ನೀವು ಆಫ್ ಆಗಿ ಮಾಡಬೇಕು. ಇದನ್ನು ನೀವು 3 ಲೇಯರ್ಗಳಾಗಿ ಮಾಡಬೇಕಾಗುತ್ತೆ. ಆಗ ನಿಮಗೆ ಕ್ರೋಶದಿಂದ ಮಾಡಿರೋ ಥರನೇ ಕಾಣಿಸುತ್ತೆ. ನೀಟಾಗಿ ದಾರವನ್ನು ಹಿಡಿದುಕೊಂಡು ನೀಟಾಗಿ ಹಾಗೆ ದಾರದ ಮುಂದೆಯಿಂದ ಲಾಕ್ ಮಾಡ್ತಾ ಬರಬೇಕು. ಹೀಗೆ 3 ಲೇಯರ್ ರಿಂಗ್ ಆಫಲ್ಲಿ ಮಾಡಬೇಕು. ನೋಡಿ, ಇದೇ ರೀತಿ ಲಾಕ್ ಮಾಡ್ತಾ ಬರಬೇಕು. ಇದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ನೀಟಾಗಿ ಥ್ರೆಡ್ನ ಮಾಡಿಕೊಂಡು ನೀವು ಲಾಕ್ ಮಾಡ್ತಾ ಬನ್ನಿ. ನೆಕ್ಸ್ಟು 3 ಆದಮೇಲೆ ಒಂದು ಬೀಡ್ಸ್ ತೊಗೊಳ್ಳಿ. ನೋಡಿ, ಈ ಥರ ಹಾಕಿ ನಿಮ್ಮ ಫಿಂಗರ್ನ ಹಿಡಿದು